ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್. ಫ್ರೆಂಡ್ಸ್, ಈ ಒಂದು ಟಾಪಿಕ್ನಲ್ಲಿ ನಾವು ಕಲಿಕೆಯ ಪ್ರಮುಖ ಸಿದ್ಧಾಂತಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಥಾರ್ನ್ಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕೆ ಅಥವಾ ಪ್ರಚೋದನೆ ಪ್ರಕ್ರಿಯೆ ಬಂದ ಕಲಿಕೆ ಅಥವಾ SR ಬಂದ ಕಲಿಕೆ, ಈ ಒಂದು ಸಿದ್ಧಾಂತದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆತ್ಮೀಯರೇ, ನಾವು ಇಲ್ಲಿಯವರೆಗೆ ಕಲಿಕೆಯ ಅರ್ಥ, ಸ್ವರೂಪ ಮತ್ತು ಹಲವಾರು ಮನೋವಿಜ್ಞಾನಿಗಳು ನೀಡಿರುವ ವ್ಯಾಖ್ಯೆಗಳನ್ನು ಅಧ್ಯಯನ ಮಾಡಿದ್ದೇವೆ. ನಾವು ಹೇಗೆ ಕಲಿಯುತ್ತೇವೆ ಎಂಬುದನ್ನು ತಿಳಿಯಬೇಕಾದರೆ ಕಲಿಕೆಯ ಕೆಲವು ಸಿದ್ಧಾಂತಗಳ ಅರಿವು ನಮಗೆ ನೆರವಾಗುತ್ತದೆ. ಮನೋವಿಜ್ಞಾನಿಗಳು ಕಲಿಕೆಯ ಬಗೆಗೆ ಅನೇಕ ಪ್ರಯೋಗಗಳನ್ನು ಮಾಡಿ ಹಲವಾರು ಸಿದ್ಧಾಂತಗಳನ್ನು ರೂಪಿಸ್ತಾರೆ. ಪ್ರತಿ ಸಿದ್ಧಾಂತವು ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಕಲಿಕೆಯ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಈ ಸಿದ್ಧಾಂತಗಳು ಕಲಿಕೆಯ ವಿಶಾಲ ತತ್ವಗಳನ್ನು, ತಂತ್ರಗಳನ್ನು ಪ್ರತಿನಿಧಿಸುತ್ತವೆ. ಇಂತಹ ಸಿದ್ಧಾಂತಗಳ ನೆರವಿನಿಂದ ರೂಪಿಸಲಾದ ಕಲಿಕೆಯ ನಿಯಮಗಳು ವಿಸ್ತಾರವಾಗಿ ವ್ಯಾಪ್ತಿ ಮತ್ತು ಅನ್ವಯಗಳನ್ನು ಹೊಂದಿವೆ. ಕಲಿಕೆಯ ಸಿದ್ಧಾಂತಗಳು ತರಗತಿಯ ಶಿಕ್ಷಕರಿಗೆ ತಮ್ಮ ಬೋಧನೆಯನ್ನ ಪರಿಣಾಮಕಾರಿಯಾಗಿಸಲು ಅಗತ್ಯವಾದ ಜ್ಞಾನವನ್ನು ಒದಗಿಸಿಕೊಡುತ್ತವೆ. ಹೀಗೆ ಆಧುನಿಕ ಕಲಿಕೆಯ ಸಿದ್ಧಾಂತಗಳನ್ನು ಪ್ರಮುಖವಾಗಿ 2 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ಅವುಗಳೆಂದರೆ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ, ಎರಡನೆಯದಾಗಿ ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತ. ಸಹಚರ್ಯವಾದ ಸಿದ್ಧಾಂತಕ್ಕೆ ಸೇರಿದ ಮನೋವಿಜ್ಞಾನಿಗಳು ಕಲಿಕೆಯ ವರ್ತನೆಯಲ್ಲಿ ಆದ ಬದಲಾವಣೆಗಳು, ಅಂದರೆ ಉದ್ದೀಪನಗಳು ಮತ್ತು ಅನುಕ್ರಿಯೆಯ ನಡುವೆ ಏರ್ಪಡುವ ಸಂಬಂಧದ ಆಧಾರದ ಮೇಲೆ ಅರ್ಥೈಸುತ್ತಾರೆ. ಉದ್ದೀಪಕ ಅನುಕ್ರಿಯೆ ಸಿದ್ಧಾಂತಗಳ ಪ್ರಮುಖ ಪ್ರತಿಪಾದಕರುಗಳೆಂದರೆ EL ಥಾರ್ನ್ಡೈಕ್, JB ವ್ಯಾಟ್ಸನ್, IP ಪಾವ್ಲೋವ್ ಮತ್ತು BF ಸ್ಕಿನ್ನರ್. ಥಾರ್ನ್ಡೈಕ್ ಪ್ರತಿಪಾದಿಸಿದ ವಿಚಾರಗಳನ್ನು ಮತ್ತು ಪದ್ಧತಿಯನ್ನು ಸಂಪರ್ಕವಾದ ಅಂತ ಹೇಳಿ ಕರೀತಾರೆ. ಪಾವ್ಲೋವ್, ವ್ಯಾಟ್ಸನ್, ಸ್ಕಿನ್ನರ್ ಪ್ರತಿಪಾದಿಸಿದ ಸಿದ್ಧಾಂತವನ್ನ ಅನುಬಂಧನ ಕಲಿಕೆ ಅಂತ ಹೇಳಿ ಕರೆಯುತ್ತಾರೆ. ಜ್ಞಾನಾತ್ಮಕ ಕ್ಷೇತ್ರವಾದದ ಪಂಥಕ್ಕೆ ಸೇರಿದವರ ಪ್ರಕಾರ ಕಲಿಯುವವನ ಮತ್ತು ಅವನ ಸನ್ನಿವೇಶದಲ್ಲಿ ಉಂಟಾಗುವ ಬದಲಾವಣೆ ಮತ್ತು ಅವನು ಕ್ಷೇತ್ರವನ್ನ ಗ್ರಹಿಸುವ ರೀತಿಯನ್ನ ಕಲಿಕೆ ಅವಲಂಬಿಸಿರುತ್ತದೆ. ಈ ಸಿದ್ಧಾಂತಗಳು ಕಲಿಕೆಯಲ್ಲಿ ಗುರಿಯ ಪಾತ್ರ, ಒಳನೋಟ ಮತ್ತು ಪ್ರಕ್ರಿಯೆಯ ಅರಿವು ಇವುಗಳಿಗೆ ಒತ್ತು ಕೊಡುತ್ತವೆ. ಈ ರೀತಿಯ ಕಲಿಕೆಯ ಸಿದ್ಧಾಂತಗಳನ್ನ ಪ್ರಮುಖವಾಗಿ ಪ್ರತಿಪಾದಿಸಿದವರುಗಳೆಂದರೆ ಮ್ಯಾಕ್ ವರ್ದಿವರ್, ವುಲ್ಫ್ ಗ್ಯಾಂಗ್ ಕೊಹ್ಲರ್, ಕರ್ಟ್ ಲೆವಿನ್ ಮತ್ತು ಕರ್ಟ್ ಕಾಫ್ಕ್. ಆತ್ಮೀಯರೇ, ಇದು 2 ಕಲಿಕೆಯ ಸಿದ್ಧಾಂತಗಳಾಗಿವೆ. ಇನ್ನು ಸಂವೇದನಾ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಹೇಳಿದ್ರೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಉದ್ದೀಪನ ಅನುಕ್ರಿಯೆ ಸಿದ್ಧಾಂತಗಳಲ್ಲಿ ಪ್ರಾಣಿಗಳ ಮೇಲೆ ಕಲಿಕೆಯ ಪ್ರಯೋಗಗಳನ್ನು ಕೈಗೊಂಡ ಮೊಟ್ಟ ಮೊದಲನೆಯ ಅಮೆರಿಕನ್ ಮನೋವಿಜ್ಞಾನಿ ಅಂತ ಹೇಳಿದ್ರೆ ಎಡ್ವರ್ಡ್ ಲೀ ಥಾರ್ನ್ಡೈಕ್. ಮೊದಲ ಮನೋವಿಜ್ಞಾನಿಗಳು ಪ್ರಾಣಿಗಳ ವರ್ತನೆಯನ್ನ ವೀಕ್ಷಿಸಿದ್ದರೂ ಸಹ ಕ್ರಮಬದ್ಧ ವಿಧಾನಗಳು ಮತ್ತು ಉಪಕರಣಗಳ ಸಹಾಯದೊಂದಿಗೆ ಕಲಿಕಾ ವಿಷಯದ ಮೇಲೆ ಪ್ರಯೋಗ ಮಾಡಿದವರಲ್ಲಿ ಇವರೇ ಮೊದಲಿಗರು. ಯಾವ ಅನುಕ್ರಿಯೆಗಳು ಪುನರ್ಬಲನ ಪಡೆಯುತ್ತವೆಯೋ ಅಂತಹ ವರ್ತನೆಗಳು ಭವಿಷ್ಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಥಾರ್ನ್ಡೈಕ್ ರವರ ಪ್ರಕಾರ ನಿರ್ದಿಷ್ಟ ಉದ್ದೀಪಕ ಮತ್ತು ನಿರ್ದಿಷ್ಟ ಅನುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಡುವ ಪ್ರಕ್ರಿಯೆ ಕಲಿಕೆ. ಸಂಪರ್ಕ ಏರ್ಪಡುವ ಪ್ರಕ್ರಿಯೆ ಪರಿಸರದಲ್ಲಿರುವ ಹಲವಾರು ಚರಾಂಶಗಳು ಮತ್ತು ಜೀವಿಗಳ ಮೇಲೆ ಅವಲಂಬಿಸಿರುತ್ತದೆ. ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಅನುಪಯುಕ್ತ ಅನುಕ್ರಿಯೆಗಳು ಅನೇಕ ಪ್ರಯತ್ನಗಳಲ್ಲಿ ನಿಧಾನವಾಗಿ ತ್ಯಜಿಸಲ್ಪಟ್ಟು ಸೂಕ್ತ ಅನುಕ್ರಿಯೆ ಆಯಲ್ಪಟ್ಟು ಉದ್ದೀಪಕಕ್ಕೆ ಬಂಧಿಸಲ್ಪಡುತ್ತದೆ. ಬಂಧನ ದೃಢತೆ ಹೆಚ್ಚಿದಷ್ಟು ನಿರ್ದಿಷ್ಟ ಉದ್ದೀಪಕಕ್ಕೆ ನಿರ್ದಿಷ್ಟ ಅನುಕ್ರಿಯೆ ತೋರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂಬುದೇ ಈ ವಾದದ ತಿರುಳಾಗಿದೆ. ಹಾಗಾದ್ರೆ ಸಮಸ್ಯಾ ಪೆಟ್ಟಿಗೆಯ ಪ್ರಯೋಗ ನೋಡೋಣ. ಥಾರ್ನ್ಡೈಕ್ರ ಪ್ರಕಾರ ಅನುಭವದಿಂದ ಪ್ರಯತ್ನ ಪ್ರಮಾದ ಕಲಿಕೆ ನಡೆಯುತ್ತದೆ, ಅಂದರೆ ಉದ್ದೀಪಕ ಅನುಕ್ರಿಯೆಯ ಸಂಪರ್ಕ ಏರ್ಪಡುತ್ತದೆ. ಥಾರ್ನ್ಡೈಕ್ ತಾನೇ ವಿನ್ಯಾಸಗೊಳಿಸಿದ ಸಮಸ್ಯಾ ಪೆಟ್ಟಿಗೆಯನ್ನ ಬಳಸಿ ಬೆಕ್ಕಿನ ಮೇಲೆ ನಡೆಸಿದ ಪ್ರಯೋಗಗಳು ಕಲಿಕಾ ಮನೋವಿಜ್ಞಾನದಲ್ಲಿ ತುಂಬಾ ಪ್ರಖ್ಯಾತವಾಗಿವೆ. ತುಂಬಾ ಸರಳವಾದ ವ್ಯವಸ್ಥೆಯಲ್ಲಿ ಪ್ರಯೋಗಗಳನ್ನು ನಡೆಸಿರ್ತಾರೆ. ಒಂದು ಪ್ರಯೋಗದಲ್ಲಿ ಪೆಟ್ಟಿಗೆಯ ತಳದಲ್ಲಿರುವ 6 ಅಂಗುಲ ಉದ್ದದ ಹಲಗೆಯನ್ನ ಒತ್ತಿದಾಗ ಬಾಗಿಲು ತೆರೆಯುವ ವ್ಯವಸ್ಥೆ ಇದರ ವಿಶೇಷ.
ಮತ್ತೊಂದು ಪ್ರಯೋಗದಲ್ಲಿ ಪೆಟ್ಟಿಗೆಯ ಒಳಗಡೆ ಒಂದು ಕಡೆ ಅಗುಳಿಯನ್ನ ಅಳವಡಿಸಿದ್ದು ಅದನ್ನ ಒತ್ತಿದಾಗ ಮಾತ್ರ ಪೆಟ್ಟಿಗೆಯ ಬಾಗಿಲು ತೆರೆದುಕೊಳ್ಳುತ್ತಿತ್ತು. ಇನ್ನೊಂದು ಪ್ರಯೋಗದಲ್ಲಿ ಪೆಟ್ಟಿಗೆಯ ಒಳಗೆ ಇಳಿಬಿಟ್ಟಿರುವ ದಾರವನ್ನ ಎಳೆದಾಗ ಬಾಗಿಲು ತೆರೆಯುವ ವ್ಯವಸ್ಥೆ. ಈ ಎಲ್ಲಾ ಪ್ರಯೋಗಗಳಲ್ಲಿ ಬಳಸಿದ ಪೆಟ್ಟಿಗೆ ಪಂಜರದೋಪಾದಿಯಲ್ಲಿದ್ದ ಒಳಗಿದ್ದ ಬೆಕ್ಕಿಗೆ ಹೊರಗಿನ ಅಂಶಗಳು ಕಾಣುತ್ತಿತ್ತು. ಈ ಸಮಸ್ಯಾ ಪೆಟ್ಟಿಗೆಯಲ್ಲಿ ಹಸಿದ ಬೆಕ್ಕನ್ನ ಇರಿಸಿ ಬಾಗಿಲನ್ನ ಮುಚ್ಚಲಾಗಿತ್ತು. ಆ ಪೆಟ್ಟಿಗೆಯ ಹೊರಗಡೆ ಬೆಕ್ಕಿಗೆ ಕಾಣಿಸುವಂತೆ ಒಂದು ಬಟ್ಟಲಿನಲ್ಲಿ ಮೀನಿನ ತುಂಡುಗಳನ್ನ ಇರಿಸಲಾಗಿತ್ತು. ಬೆಕ್ಕು ಈ ಪೆಟ್ಟಿಗೆಯಿಂದ ಹೊರಬಂದು ಬಟ್ಟಲಿನಲ್ಲಿ ಇರಿಸಿದ್ದ ಮೀನಿನ ತುಂಡುಗಳನ್ನ ತಿನ್ನಬೇಕಾದರೆ ಪೆಟ್ಟಿಗೆಗೆ ಅಳವಡಿಸಿದ್ದ ಹಲಗೆಯನ್ನ ಒತ್ತಬೇಕಿತ್ತು, ಅಥವಾ ಅಗುಳಿಯನ್ನ ತೆಗೆಯಬೇಕಿತ್ತು, ಅಥವಾ ದಾರವನ್ನ ಎಳೆಯಬೇಕಿತ್ತು. ಬೆಕ್ಕು ಸೂಕ್ತ ಅನುಕ್ರಿಯೆಯ ಮೂಲಕ ಹೊರಬಂದ ತಕ್ಷಣ ಅದಕ್ಕೆ ಮೀನಿನ ರುಚಿಯನ್ನ ತೋರಿಸಿ ಪುನಃ ಪೆಟ್ಟಿಗೆಯೊಳಗೆ ಕೂಡಿ ಹಾಕಿದ. ಹೀಗೆ 5 ದಿನಗಳವರೆಗೆ ಬೆಳಗ್ಗೆ ಮತ್ತು ಸಂಜೆ ತಲಾ 10 ಬಾರಿ ಪ್ರಯೋಗಗಳನ್ನ ಪುನರಾವರ್ತಿಸಿದರು. ಈ ಸಮಸ್ಯೆಯನ್ನ ಪರಿಹರಿಸಲು ಬೆಕ್ಕು ತನಗೆ ತಿಳಿದ ಎಲ್ಲ ತಂತ್ರಗಳನ್ನ ಬಳಸಿತು. ಪೆಟ್ಟಿಗೆಯ ಒಳಗೆ ಸುತ್ತೋದು, ಹಾರೋದು, ಕಿರ್ಚೋದು, ಪರಚುವಂಥದ್ದು, ತನ್ನ ಪಂಜಿನಿಂದ ಜೋರಾಗಿ ಬೀಸುವುದು, ಪೆಟ್ಟಿಗೆಯ ಸರಳುಗಳನ್ನ ಕಚ್ಚುವುದು, ಕೈಕಾಲುಗಳನ್ನ ತೂರಿಸುವುದು ಇತ್ಯಾದಿ ವರ್ತನೆಗಳ ಮೂಲಕ ಪ್ರಯತ್ನಿಸಿತು. ಆದರೆ ಇವು ಯಾವುವೂ ಪ್ರಯೋಜನಕ್ಕೆ ಬರಲಿಲ್ಲ. ಆಕಸ್ಮಿಕವಾಗಿ ಬೆಕ್ಕು ಬಾಗಿಲ ಕಡೆ ನೋಡುತ್ತಾ ಹಿಂದೆ ಹೋಗುವಾಗ ತನ್ನ ಕಾಲನ್ನ ಹಲಗೆಯ ಮೇಲಿರಿಸಿದಾಗ ತಕ್ಷಣವೇ ಪೆಟ್ಟಿಗೆಯ ಬಾಗಿಲು ತೆಗೆದುಕೊಂಡಿತು. ಬೆಕ್ಕು ಹೊರಬಂದು ಮೀನನ್ನ ತಿಂದು ತೃಪ್ತವಾಯಿತು. ಆತ್ಮೀಯರೇ, ಇಲ್ಲಿ ಮೊದಲನೇ ಪ್ರಯತ್ನದಲ್ಲಿ ದೊರೆತ ಯಶಸ್ಸು ಆಕಸ್ಮಿಕವಾದದ್ದು. ಹಲಗೆಯನ್ನ ಒತ್ತುವುದಕ್ಕೂ ಬಾಗಿಲು ತೆರೆಯುವುದಕ್ಕೂ ನಡುವಿನ ಸಂಬಂಧದ ಅರಿವು ಬೆಕ್ಕಿಗೆ ಇರೋದಿಲ್ಲ. ಪ್ರಯತ್ನದಲ್ಲಿಯೂ ಬೆಕ್ಕು ಮೊದಲಿನಂತೆ ವಿವಿಧ ತಂತ್ರಗಳನ್ನ ಬಳಸಿತು. ನಿಧಾನವಾಗಿ ಹಲಗೆಯನ್ನ ಒತ್ತುವುದಕ್ಕೂ ಬಾಗಿಲು ತೆರೆದುಕೊಳ್ಳುವುದಕ್ಕೂ ಇರುವ ಸಂಬಂಧದ ಅರಿವು ಬೆಕ್ಕಿಗೆ ಆಯಿತು. ಕ್ರಮೇಣ ಅನಾವಶ್ಯಕ ಚಟುವಟಿಕೆಗಳು ಕಡಿಮೆಯಾಗುತ್ತಾ ಬಂದವು. ತನ್ನ ಚಟುವಟಿಕೆಗೂ ಬಾಗಿಲು ತೆರೆಯುವಿಕೆಗೂ ಇರುವ ಸಂಬಂಧದ ಅರಿವು ಬೆಕ್ಕಿಗೆ ಮೂಡಿತು. ಅನೇಕ ಬಾರಿ ಪುನರಾವರ್ತಿಸಲ್ಪಟ್ಟು ಅನಾವಶ್ಯಕ ಚಟುವಟಿಕೆಗಳು ತ್ಯಜಿಸಲ್ಪಟ್ಟವು. ಕೊನೆಗೆ ಆಹಾರ ಬೇಕಾದಾಗ ಬೆಕ್ಕು ಬಾಗಿಲಿನ ಕಡೆ ನೋಡುತ್ತಾ ಹಲಗೆಯ ಮೇಲೆ ಕಾಲಿಡುತ್ತಿತ್ತು. ಹೀಗೆ ಜೀವಿಯಲ್ಲಿ ಯುಕ್ತ ಪ್ರೇರಣೆ ಇದ್ದಾಗ ದತ್ತ ಉದ್ದೀಪಕಕ್ಕೆ ವಿವಿಧ ಅನುಕ್ರಿಯೆಗಳನ್ನ ಮೊದಲು ತೋರುತ್ತದೆ. ಅನೇಕ ಬಾರಿ ಪ್ರಯತ್ನಿಸಿ ಕ್ರಮೇಣ ಅನುಪಯುಕ್ತ ಚಟುವಟಿಕೆಗಳನ್ನ ತ್ಯಜಿಸಿ ಯುಕ್ತ ಅನುಕ್ರಿಯೆಗಳನ್ನ ಪತ್ತೆ ಹಚ್ಚಿ ಪುನರಾವರ್ತಿಸುತ್ತದೆ. ಹೀಗೆ ಪ್ರಯತ್ನ ಪ್ರಮಾದ ವಿಧಾನದಲ್ಲಿ ಜೀವಿಯು ನಿರ್ದಿಷ್ಟ ಉದ್ದೀಪಕಕ್ಕೆ ನಿರ್ದಿಷ್ಟ ಅನುಕ್ರಿಯೆಯನ್ನು ತೋರಲು ಕಲಿಯುತ್ತದೆ ಅನ್ನುವಂತ ಒಂದು ಬಹಳ ಪ್ರಖ್ಯಾತವಾದ ಪ್ರಯೋಗವನ್ನ E.L. ಥಾರ್ನ್ಡೈಕ್ ರವರು ನಮಗೆ ತಿಳಿಸಿರ್ತಾರೆ. ಈ ಪ್ರಯೋಗದ ಮೂಲಕ ಥಾರ್ನ್ಡೈಕ್ ಈ ಕೆಳಗಿನ ಅಂಶಗಳನ್ನ ಗುರುತಿಸಿರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರೇರಣೆ. ಇಲ್ಲಿ ಬೆಕ್ಕಿನ ಹಸಿವು ಮತ್ತು ಆಹಾರ ಪ್ರೇರಣೆಯಾಗಿದೆ. ಇನ್ನು ಗುರಿ ಏನಪ್ಪಾ ಅಂದ್ರೆ ಪೆಟ್ಟಿಗೆಯಿಂದ ಹೊರಬಂದು ಮೀನನ್ನ ಹಿಡಿಯುವಂತದ್ದೇ ಬೆಕ್ಕಿನ ಗುರಿಯಾಗಿತ್ತು. ಬೆಕ್ಕಿಗೆ ಏನೆಲ್ಲ ತಡೆಗಳಿತ್ತು ಅಂತ ಹೇಳಿದ್ರೆ, ಪೆಟ್ಟಿಗೆ ಮತ್ತು ಹಲಗೆ, ಕ್ರಮರಹಿತ ಚಲನೆ ಅಂದ್ರೆ ಪೆಟ್ಟಿಗೆಯಿಂದ ಹೊರಬರಲು ಬೆಕ್ಕು ತೋರಿಸಿದ ವಿವಿಧ ಚಲನೆಗಳು, ಆಗ್ಲೇ ಹೇಳ್ದ ಹಾಗೆ ಸುತ್ತೋದು, ಹಾರುವಂಥದ್ದು, ಕಿರುಚುವುದು, ಪರ್ಚುವುದು ಇತ್ಯಾದಿ. ಆಮೇಲೆ ಉಂಟಾಗಬಹುದಾದ ಯಶಸ್ಸು, ಚಲನೆಯ ಫಲಿತಾಂಶ. ಇನ್ನು ಆಯ್ಕೆ, ಎಲ್ಲಾ ಅನುಪಯುಕ್ತ ಚಟುವಟಿಕೆಗಳನ್ನ ತ್ಯಜಿಸಿ ಸರಿಯಾದ ರೀತಿಯಲ್ಲಿ ಆಯ್ಕೆಯನ್ನ ಮಾಡುವಂಥದ್ದು, ಅಂದ್ರೆ ಸರಿಯಾದ ವರ್ತನೆಯನ್ನ ಗುರುತಿಸಿಕೊಳ್ಳುವಂಥದ್ದು. ಇನ್ನು ನೆಲೆಗೊಳ್ಳುವಿಕೆ, ಸರಿಯಾದ ಅನುಕ್ರಿಯೆಯ ಪುನರಾವರ್ತನೆಯನ್ನ ಬೆಕ್ಕು ಮಾಡಿತ್ತು. ಥಾರ್ನ್ಡೈಕ್ ರವರು ಸಮಸ್ಯಾ ಪೆಟ್ಟಿಗೆಯನ್ನ, ಬೆಕ್ಕಿನ ಕಲಿಕೆಯನ್ನ ವಿಶ್ಲೇಷಿಸಿ ಕಲಿಕೆ ನಡೆಯಲು ಕಾರಣವಾದ 2 ಪ್ರಮುಖ ಅಂಶಗಳನ್ನ ಗುರುತಿಸಿರ್ತಾರೆ. ಇಂತಹ ಒಂದು ಅಂಶ ಅಂತ ಹೇಳಿದ್ರೆ ಬೆಕ್ಕಿನ ಹಸಿವು. ಹಸಿವು ಬೆಕ್ಕಿನಲ್ಲಿ ಕಲಿಕೆಗೆ ಇರುವ ಪ್ರೇರಣೆಯನ್ನ ಸೂಚಿಸುತ್ತದೆ. ಎರಡನೆಯ ಅಂಶವಂತ ಹೇಳಿದ್ರೆ ಆಹಾರ. ಇದು ಬೆಕ್ಕಿನ ಹಸಿವನ್ನ ಪೂರೈಸಲು ಅಗತ್ಯವಾದ ಅಂಶ. ಇಲ್ಲಿ ಆಹಾರ ಬೆಕ್ಕಿನ ಸರಿಯಾದ ವರ್ತನೆಯನ್ನ ದೃಢೀಕರಿಸಲು ಪುನರ್ಬಲನವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಆತ್ಮೀಯರೇ, ಥಾರ್ನ್ಡೈಕ್ ರವರು ಕೆಲವು ಶೈಕ್ಷಣಿಕ ನಿಹಿತಾರ್ಥಗಳನ್ನ ನೀಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ,
ಪ್ರಬಲವಾದ ಆಂತರಿಕ ಪ್ರೇರಣೆ ಇದ್ದರೆ ಮಾತ್ರ ವಿದ್ಯಾರ್ಥಿಯು ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸ್ತಾನೆ. ಸಮಸ್ಯೆ ಪರಿಹಾರದಿಂದ ವಿದ್ಯಾರ್ಥಿಯ ಅಗತ್ಯತೆ ಪೂರೈಕೆಯಾಗುವಂತಿದ್ದರೆ ಮಾತ್ರ ಅವನು ಕಾರ್ಯೋನ್ಮುಖನಾಗುತ್ತಾನೆ. ಆದ್ದರಿಂದ ಕಲಿಕೆಯ ಚಟುವಟಿಕೆಗಳು ವಿದ್ಯಾರ್ಥಿಯ ಅಗತ್ಯತೆಗಳನ್ನ ಪೂರೈಸುವಂತಿರಬೇಕು. ಇನ್ನು ಸಮಸ್ಯೆ ಎದುರಾದಾಗ ಮಾತ್ರ ಅದನ್ನ ಪರಿಹರಿಸುವ ಪ್ರಯತ್ನ ನಡೀತದೆ. ಸಮಸ್ಯೆನೇ ಬರಲಿಲ್ಲ ಅಂದ್ರೆ ಪರಿಹಾರ ಮಾಡುವಂತ ಪ್ರಯತ್ನ ಯಾವುದೇ ಕಾರಣಕ್ಕೂ ಬರುವಂತದ್ದಲ್ಲ. ಅಪೇಕ್ಷಿತ ಕಲಿಕೆ ನಡೆಯಲು ಸಹಾಯಕವಾಗುವ ಸಮಸ್ಯಾ ಸನ್ನಿವೇಶದಲ್ಲಿ ವಿದ್ಯಾರ್ಥಿಯನ್ನ ತೊಡಗಿಸಬೇಕು. ವಿದ್ಯಾರ್ಥಿ ಯುಕ್ತ ಅನುಕ್ರಿಯೆಯನ್ನ ತೋರಿದಾಗ ಪುನರ್ಬಲನ ನೀಡುವ ಮೂಲಕ ಸರಿಯಾದ ವರ್ತನೆಯನ್ನ ದೃಢೀಕರಿಸಬೇಕು. ಮಕ್ಕಳು ಕಲಿಯಬೇಕಾದ ವಿಷಯವನ್ನ ಪುನರಾವರ್ತಿಸಬೇಕು. ಸತತ ಅಭ್ಯಾಸ ಮತ್ತು ಪುನರಾವರ್ತನೆಗಳಿಂದ ವಿಷಯಗಳನ್ನ ತ್ವರಿತವಾಗಿ ಕಲಿತು ಹೆಚ್ಚು ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಬಹುದು. ನಿರ್ದಿಷ್ಟ ಉದ್ದೀಪನಕ್ಕೆ ಸೂಕ್ತ ಅನುಕ್ರಿಯೆ ಯಾವುದು ಎಂಬುದನ್ನ ವಿದ್ಯಾರ್ಥಿಯೇ ಕಂಡುಕೊಳ್ಳಲು ಅವಕಾಶವನ್ನ ನೀಡಬೇಕು. ಪರಿಣಾಮಕಾರಿ ಕಲಿಕೆಯನ್ನ ಉಂಟಾಗಲು ಶಿಕ್ಷಕರು ತರಗತಿಯ ವಾತಾವರಣವನ್ನ ಬಹಳ ಸಂತಸದಾಯಕವಾಗಿರುವಂತೆ ನೋಡಿಕೊಳ್ಳಬೇಕು. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಇಯನ್ ಥಾರ್ನ್ಡೈಕ್ ರವರು ಪ್ರತಿಪಾದಿಸಿದ ಪ್ರಯತ್ನ ಪ್ರಮಾದ ಕಲಿಕೆಯ ಪ್ರಯೋಗವನ್ನ ತಿಳಿದೆವು. ಮುಂದಿನ ಒಂದು ವಿಡಿಯೋದಲ್ಲಿ ಥಾರ್ನ್ಡೈಕ್ ರವರು ಸೂಚಿಸಿದ ಕಲಿಕೆಯ ನಿಯಮಗಳ ಬಗ್ಗೆ ಅಭ್ಯಾಸ ಮಾಡೋಣ ಅಂತೇಳಿ ಹೇಳ್ತಾ, ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈಗಾಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.